ಸೊ ಹಾಯ್ ನನಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಸುಮಾರು ಜನ ಹೇಳ್ತಾರೆ ಸೇವಿಂಗ್ಸ್ ಮಾಡಬೇಕು ಮತ್ತು ಸೇವಿಂಗ್ಸ್ ಮಾಡಿರೋ ದುಡ್ಡನ್ನು ನಾವು ಸ್ವಲ್ಪ ಗ್ರೋ ಮಾಡಬೇಕು ಅಂತ. ಹಾಗೆ ಸೇವಿಂಗ್ಸ್ ಮಾಡೋಕ್ಕಿಂತ ಮುಂಚೆ ನಾವು ಸ್ಟಾರ್ಟ್ ಮಾಡಬೇಕಾದ್ರೂ ಎಷ್ಟು ಖರ್ಚು ಮಾಡ್ತಾ ಇದ್ದೀವಿ ಅಂತ. ಸೊ ಖರ್ಚು ಮಾಡೋದು ನಾವು ಟ್ರ್ಯಾಕ್ ಮಾಡಬೇಕು ಅಂದರೆ ಸಿಂಪಲ್ ಒಂದು ಪೇಪರು ಮತ್ತು ಪೆನ್ನಲ್ಲಿ ಕೂಡ ಟ್ರ್ಯಾಕ್ ಮಾಡ್ಬೋದು. ಅಂದರೆ ಡೈಲಿ ಎಷ್ಟು ಖರ್ಚಾಗ್ತಾ ಇದೆ ಮತ್ತು ಎಷ್ಟು ಬ್ಯಾಲೆನ್ಸ್ ಇದೆ ಅಂದ್ಬಿಟ್ಟು ಡೈಲಿ ನೋಟ್ ಮಾಡಬೇಕು. ಸೊ ಇದು ಸ್ವಲ್ಪ ಇರಿಟೇಟ್ ಅಂತ ಅನಿಸ್ಬೋದು. ಬಟ್ ಇನ್ನೊಂದು ಆಲ್ಟರ್ನೇಟಿವ್ ಯಾವುದಿದೆ ಅಂದರೆ ಎಕ್ಸೆಲ್ ಶೀಟ್ ಮೇಂಟೈನ್ ಮಾಡೋದು. ಸೊ ಸುಮಾರು ಜನಕ್ಕೆ ಎಕ್ಸೆಲ್ ಶೀಟ್ ಮೇಂಟೈನ್ ಮಾಡೋಕ್ಕೆ ಬರೋಲ್ಲ. ಸೊ ಅದು ಒಂದು ಸ್ವಲ್ಪ ಮೇಂಟೈನ್ ಮಾಡ್ತಿದ್ದೀವಿ ಅಂತಂದರೂ ಸ್ವಲ್ಪ ಇರಿಟೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಬಜೆಟಿಂಗ್ ಆ್ಯಪ್ಸ್ಗಳು ಕೂಡ ಬಂದಿದ್ದಾವೆ. ಸೊ ನಾನು ಈ ಒಂದು ವೀಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಬರೀ ನನ್ನ ಎಕ್ಸ್ಪೀರಿಯನ್ಸ್ಗೋಸ್ಕರ ನಾನು ಹೇಳ್ತಾ ಇದ್ದೀನಿ, ಮತ್ತು ಯಾವುದೇ ಥರ ಫೈನಾನ್ಷಿಯಲ್ ಅಡ್ವೈಸ್ ಕೂಡ ಕೊಡ್ತಾ ಇಲ್ಲ. ಮತ್ತು ಸೊ ಈ ಒಂದು ವೀಡಿಯೋ ಯಾವುದೇ ಥರ ಸ್ಪಾನ್ಸರ್ಶಿಪ್ ವೀಡಿಯೋ ಅಲ್ಲ. ಸೊ ನಾನು ಈ ಒಂದು ಅಪ್ಲಿಕೇಶನ್ನ ನಾನು 1 ವೀಕಿಂದ ಯೂಸ್ ಮಾಡಿದ ಮೇಲೆ ನಿಮಗೆ ಹೇಳ್ಕೊಡ್ತಾ ಇರೋದು. ಸೊ ಈ ಒಂದು ಅಪ್ಲಿಕೇಶನ್ ಹೆಸರು ಕ್ಯಾಶ್ ಬುಕ್ ಅಂತ. ಸೊ ಈ ಒಂದು ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಥವಾ ನೀವು ಪ್ಲೇಸ್ಟೋರ್ಗೆ ಹೋಗಿದ ತಕ್ಷಣ ನಿಮಗೆ ಸಿಕ್ಬಿಡುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಒಂದು 7 MB ಇರ್ಬೋದು. ಸೊ ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡಿದ ನಂತರ ನಿಮಗೆ ಯಾವುದೇ ಥರದ Gmail ID ಲಾಗಿನ್ ಅದು ಇದು ಏನು ತಲೆನೋವಿಲ್ಲ. ಸೊ ಡೈರೆಕ್ಟಾಗಿ ಈ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಓಪನ್ ಮಾಡಿದ ನಂತರ ನಿಮಗೆ ಇಲ್ಲಿ ಕ್ಯಾಶ್ ಇನ್ ಅಂತ ಇದೆ. ಸೊ ನಾನೊಂದು ಕ್ಯಾಶ್ ಇನ್ ನಾನು ಎಷ್ಟು ಮಾಡ್ತೀನಿ, 1000 ರೂಪೀಸ್ ನಾನು ಕ್ಯಾಶ್ ಇನ್ ಮಾಡ್ಕೊತೀನಿ. ಅಂದರೆ ನಾನು ಪಾಕೆಟ್ ಮನಿ ಅಂತ ಎಕ್ಸಾಂಪಲ್ ಹೇಳ್ತೀನಿ, ಪಾಕೆಟ್ ಮನಿ ಅಂತ ಹಾಕಿದ್ದೀನಿ. ಮತ್ತು ಸೇವ್ ಆ್ಯಂಡ್ ಎಕ್ಸಿಟ್ ಅಂತ ಕೊಡಿ, ಅಥವಾ ಇನ್ನೂ ಏನಾದರೂ ಆ್ಯಡ್ ಮಾಡ್ತಾಯಿದ್ದೀರಾ ಅಂತಂದರೆ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಡಿ. ಓಕೆ, ನಾನು ಇವಾಗ ಇಲ್ಲಿ ನಮಗೆ ಬ್ಯಾಲೆನ್ಸ್ ನನಗೆ 1000 ರೂಪೀಸ್ ತೋರಿಸ್ತಾ ಇದೆ, ಮತ್ತು ಕ್ಯಾಶ್ ಔಟ್ 0 ಮತ್ತು ಟೋಟಲ್ ಕ್ಯಾಶ್ ಇನ್ 1000 ರೂಪೀಸ್ ಅಂತ ಇದೆ. ಸೊ ನಾನು ಏನು ಮಾಡ್ತೀನಿ, ಎಕ್ಸಾಂಪಲ್ ನಾನು ಇವಾಗ ಒಂದು 200 ರೂಪೀಸ್ದು ಒಂದು ಪೆಟ್ರೋಲ್ ಹಾಕ್ಸ್ತೀನಿ ಅಂತ ಅಂದ್ಕೊಳ್ಳಿ ಬೈಕಿಗೆ. ಸೊ ಸೇವ್ ಆ್ಯಂಡ್ ಎಕ್ಸಿಟ್ ಅಂತ ಕೊಡ್ತೀನಿ. ಸೊ ಸೇವ್ ಆ್ಯಂಡ್ ಎಕ್ಸಿಟ್ ಅಂತ ಕೊಟ್ಟಿದ್ಮೇಲೆ ನಿಮಗೆ ಬ್ಯಾಲೆನ್ಸ್ ಏನಿದೆ ನಿಮಗೆ 800 ರೂಪೀಸ್ನ ತೋರಿಸ್ತಾ ಇದೆ. ಸೊ ನಂತರ ನೀವು ಕ್ಯಾಶ್ ಔಟ್ ಎಷ್ಟು ಮಾಡಿದ್ದೀರಾ ಈ ತಿಂಗಳಲ್ಲಿ ಅಂತಂದರೆ ನಿಮಗೆ 200 ರೂಪೀಸ್ ಇದೆ. ಸೊ ಟೋಟಲ್ ಕ್ಯಾಶ್ ಇನ್ 1000 ರೂಪೀಸ್ ಅಂತ ಇದೆ. ಸೊ ಈ ರೀತಿ ಇರುತ್ತೆ. ಸೊ ಇದರಿಂದ ನಾವು ಏನೇನು ಮಾಡಬೇಕು ಅಂತಂದರೆ ನಿಮ್ಮ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಕೂಡ ಟ್ರ್ಯಾಕ್ ಮಾಡ್ಕೊಬೋದು. ಈ ರೀತಿ ಟ್ರ್ಯಾಕ್ ಮಾಡೋದ್ರಿಂದ ಏನೇನು ಉಪಯೋಗ ಆಗುತ್ತೆ ಅಂತಂದರೆ, ಸೊ ನಾನು ಹೇಳಿದ್ನಲ್ಲ ಅದೇ ರೀತಿ ಸೇವಿಂಗ್ಸ್ ಕೂಡ ಜಾಸ್ತಿ ಮಾಡ್ಕೊಬೋದು. ಸೊ ನೀವು ನೋಡ್ತಿರ್ಬೋದು ಇಲ್ಲಿ ಮೇಲ್ಗಡೆ ಒಂದು ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಒಂದು ಸೇವಿಂಗ್ಸ್ ಈ ಒಂದು ರಿಪೋರ್ಟ್ ಮಾಡಿರ್ತೀರಲ್ಲ, ಸೊ ಇದನ್ನು ನೀವು PDF ಫಾರ್ಮೆಟಲ್ಲಿ ಕೂಡ ನೀವು ಸೇವ್ ಮಾಡ್ಕೊಬೋದು, ಅಥವಾ ನೀವು ಎಕ್ಸೆಲ್ ಶೀಟಲ್ಲಿ ಕೂಡ ಈ ಒಂದು ರಿಪೋರ್ಟನ್ನು ನೀವು ಡೌನ್ಲೋಡ್ ಮಾಡ್ಕೊಬೋದು. ಸೊ ಸಿಂಪಲ್ PDF ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದ ನಂತರ ನೀವು ಸೊ ಯಾವುದಕ್ಕೆ ನೀವು ಕಾಪಿ ಮಾಡಬೇಕು ಅಂತ ಇದೆ. ಸೊ ಸಿಂಪಲ್ ನಾನು ಈ ಒಂದು ಫೈಲ್ ಮ್ಯಾನೇಜರ್ಗೆ ಕೊಡ್ತೀನಿ. ಫೈಲ್ ಮ್ಯಾನೇಜರ್ ಅಂತ ಕೊಟ್ಟಿದ ಮೇಲೆ ನಾನು ಇಲ್ಲಿ ಯಾವುದಾದ್ರೂ ಒಂದು ಸೇವ್ ಮಾಡ್ಕೊತೀನಿ. ಸೊ ನಾನು ಏನಂತ ಸೇವ್ ಮಾಡ್ತೀನಿ ಅಂದರೆ ಯೋಗಿ ಅಂತ ಒಂದು ಫೈಲ್ನ ಕ್ರಿಯೇಟ್ ಮಾಡಿ, ಸೊ ಇದರೊಳಗೆ ನಾನು ಸೇವ್ ಮಾಡ್ತೀನಿ. ಸೊ ಎಕ್ಸಾಂಪಲ್ಗೋಸ್ಕರ. ಸೊ ನಂತರ ಈ ಒಂದು ಅಪ್ಲಿಕೇಶನ್ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ತಿರ್ಬೋದು, ಸೊ ಓಪನ್ ಆಯಿತು. ಸೊ ನಾನೇನು ಮಾಡಿದ್ದೀನಿ, ಸೊ ಓಪನ್ ಆಯಿತು. ಓಪನ್ ಮಾಡಿದ ತಕ್ಷಣ ನೀವು ನೋಡ್ತಿರ್ಬೋದು ಇಲ್ಲಿ ಪಾಕೆಟ್ ಮನಿ ಅಂತ ಇದೆ. ಪಾಕೆಟ್ ಮನಿ ನಾನು 1000 ರೂಪೀಸ್ನ ಆ್ಯಡ್ ಮಾಡಿದ್ದೀನಿ, ಮತ್ತು ಕ್ಯಾಶ್ ಔಟ್ ನನಗೆ 200 ರೂಪೀಸ್ ಕ್ಯಾಶ್ ಔಟ್ ಆಗಿದೆ. ಸೊ ಬ್ಯಾಲೆನ್ಸ್ 800 ರೂಪೀಸ್ ಇದೆ. ಸೊ ಈ ರೀತಿ ನೀವು ಸಿಂಪಲಾಗಿ ನಾವು ಈ ಒಂದು ಬಜೆಟಿಂಗ್ ಆ್ಯಪ್ಸ್ನ ಯೂಸ್ ಮಾಡ್ಬೋದು. ಈ ಒಂದು ವಿಡಿಯೋದಲ್ಲಿ ಸ್ವಲ್ಪ ಏನಾದರೂ ತಿಳ್ಕೊಂಡಿದ್ದೀವಿ ಅಂತಂದರೆ ಈ ಒಂದು ವಿಡಿಯೋಗೆ ನಮ್ಮದೊಂದು ಅಂತ ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.